शिवानी और आप देख रहे हैं बीजापुर एक्सप्रेस। चलते हैं खबरों की ओर। ನಮ್ಮ ಸಿದ್ದೇಶ್ವರ ಸಂಸ್ಥೆಯ ಚೇರ್ಮನ್ರು ಜಾತ್ರಾ ಏನೇನು ಚಟುವಟಿಕೆ ಆಗ್ತಾವು ಮತ್ತು ಏನೇನು ವಿಶೇಷವಾಗಿ 109ನೇ ಸಿದ್ದೇಶ್ವರ ಜಾತ್ರಾ ಒಂದು ಅದಕ್ಕೆ 109 ಜಾತ್ರೆಗೆ ವ್ಯವಸ್ಥಿತವಾಗಿ ನಡೆಯುವ ಸಲುವಾಗಿ ಈಗಾಗಲೇ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ನಮ್ಮ ಚೇರ್ಮನ್ರು ಈಗಾಗಲೇ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಜಾತ್ರಾ ಕಮಿಟಿಯ ಚೇರ್ಮನ್ರು ನಮ್ಮ ಗುರುಗಚ್ಚಿನ ಮಠರು ಮತ್ತವರೆಲ್ಲ ಕಮಿಟಿ ಇದಕ್ಕಾಗಿ ಪ್ರತ್ಯೇಕವಾಗಿ ಒಂದು ಕಮಿಟಿ ಇರ್ತದೆ. ಅದನ್ನೆಲ್ಲ ಜಾತ್ರಾ ಕಮಿಟಿಯವರು ಪೂರ್ತಿ ಜಾತ್ರೆ ನಡೆಸಿಕೊಳ್ಳುವಂತ ಜವಾಬ್ದಾರಿ ಅವ್ರದ್ದು ಇರ್ತದೆ. ಸಿದ್ದೇಶ್ವರ ಸಂಸ್ಥೆ ನಮ್ಮ ಆಡಳಿತ ಮಂಡಳಿ ನಾವು ಎಲ್ಲ ರೀತಿ ಸಹಕಾರ ಕೊಟ್ಟು ಏನೇನು ಸಂಪನ್ಮೂಲಗಳು ಬೇಕು ಮತ್ತು ಯಾವ ರೀತಿ ವ್ಯವಸ್ಥೆ ಬೇಕು ನಮ್ಮೇನು ಸಂಕ್ರಮಣ ಜಾತ್ರಾ ಮಹೋತ್ಸವ ಕಮಿಟಿ ಅವರೇನು ಹೇಳ್ತಾರೆ ಅದರಂತೆ ಎಲ್ಲ ವ್ಯವಸ್ಥೆನ ಎಲ್ಲರೂ ಕೂಡಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಒಂದು ಪ್ರಸಿದ್ಧವಾದಂತ ಜಾತ್ರೆ. ಆದ್ರೆ ದುರ್ದೈವ ಏನಾಗಿದೆ ಅಂದ್ರೆ ಇತ್ತಿತ್ತಲಾಗಿ ಗೋ ಸಂಪತ್ತು ಕಡಿಮೆ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ಜಾನುವಾರುಗಳು ಬೆಳೆದ ಸಲ ನೋಡಿದ್ರೆ ಅಲ್ಲಿ ಬಹಳ ಅತಿ ಕಡಿಮೆ ಜಾನುವಾರುಗಳು ಬರ್ತಾ ಇರೋದು ಮತ್ತು ಅದು ಬಹಳ ವಿಶೇಷ ಇತ್ತು ಒಂದು ಕಾಲದಲ್ಲಿ. ಈ ಗೋ ಒಂದು ದನಗಳ ಜಾತ್ರೆ ಅದು ಸ್ವಲ್ಪ ಇತ್ತೀಚಲಾಗಿ ಎಲ್ಲ ಯಾಂತ್ರೀಕರಣ ಆಗಿದ್ರಿಂದ ಯಾರು ಕೆಲವು ರೈತರು ಬಹಳ ಅನುಕೂಲದಿಂದ ಬಹಳಷ್ಟು ಪರಿಶ್ರಮ ಪಟ್ಟು ಈ ಒಂದು ದನಗಳನ್ನ ಸಾಕ್ತಾರೆ. ಅದಕ್ಕೆಲ್ಲ ಪ್ರೋತ್ಸಾಹ ರೀತಿಯಿಂದ ನಾವೆಲ್ಲರೂ ಸಿದ್ದೇಶ್ವರ ಸಂಸ್ಥೆಯಿಂದ ಒಳ್ಳೆಯ ಆಕಳಿಗೆ ನಾವು ತುಲಿಕೊಂಡು ಹಾಕ್ಕೊಡ್ತೀವಿ. BID ಅಸೋಸಿಯೇಷನ್ ಅವರು ಒಂದು ತುಲಿ ಕೊಡ್ತಾರೆ, DCCB ಅವರು ಒಂದು ತುಲಿ ಕೊಡ್ತಾರೆ, ಮರ್ಚೆಂಟ್ ಅಸೋಸಿಯೇಷನ್ ಕೊಡ್ತಾರೆ 25,000. ಈ ರೀತಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಇವತ್ತು ಮೊದಲು ನಮ್ಮಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತಿರ್ಲಿಲ್ಲ ಬಂದಂತ ಭಕ್ತಾದಿಗಳಿಗೆ ಜನರಿಗೆ. ಈಗ ಅನೇಕ ದಾನಿಗಳು ಮುಂದೆ ಬಂದು ಅವರು ಸಹ ಸುಮಾರು ನಾಳೆ ಮುಸ್ಲಿಮರು 12ನೇ ತಾರೀಕಿಗೆ ಹುಟ್ಟು ಸಾವಳಿಗೆ ಬಾಂಡ್ ರೈತರು ಅಲ್ಲಿಂದ 13ನೇ ತಾರೀಕಿಗೆ ಅನಿಲ್ ಅವಳೆ ಭಗೀರಥ ಡೆವಲಪರ್ಸ್ ಅರುಣ್ ಹುಂಡೇಗಾರ್ ಅವರು 15ನೇ ತಾರೀಕಿಗೆ ನಮ್ಮ 15ನೇ ತಾರೀಕಿಗೆ ನಮ್ಮ ಗುರು ಬಚ್ಚಿನ ಮಠರು ಸಿದ್ದೇಶ್ವರ ನಿರ್ದೇಶಕರು ಮತ್ತು ಜಾತ್ರಾ ಸಮಿತಿ ಅಧ್ಯಕ್ಷರು. ಅದರ ಜೊತೆಗೆ ರಾತ್ರಿ ಅಲ್ಲೇ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಮಲ್ಲಿಕಾರ್ಜುನ ದೇವಿ ಅಂತೇಳಿ ನಮ್ಮ ಸಿದ್ದೇಶ್ವರ ಪ್ರತಿ ವರ್ಷ ಶ್ರೀಶೈಲಕ್ಕೆ ಹೋಗುವಂತ ಒಂದು ಯಾತ್ರಾ ಕಮಿಟಿ ಒಂದು ಪಾದಯಾತ್ರಾ ಕಮಿಟಿ ಮಾಡ್ತಾರೆ. ಮತ್ತು ಕೊನೆಯ ದಿವಸ ಅಂದ್ರೆ 20ನೇ ತಾರೀಕಿಗೆ ಕೊನೆಯ ಸಮಾರೋಪ ಜಾತ್ರೆ ಅದಕ್ಕೆ ಕಬ್ಬಡ ಅಂತೇಳಿ ಮರಾಠಿಗಳು ಹೇಳ್ತಾರೆ. ಕನ್ನಡದಾಗ ನಾವು ಅದನ್ನ ಏನು ಇದಕ್ಕೆ ಅಲಂಕಾರ ಮಾಡಿರ್ತೀವಿ ನಂದಿಕೋಲದ ಎಲ್ಲ ಅಲಂಕಾರ ತೆಗೆದು ಮತ್ತೆ ಅದ್ರ ಸ್ಥಾನಕ್ಕೆ ಉಪಯೋಗಿಸುವಂತ ಒಂದು ಕಾರ್ಯಕ್ರಮ. ಅವತ್ತು ಸುಮಾರು 80,000 ಮಂದಿ ಏನು ಪ್ರಸಾದ ತಗೋತಾರೆ. ಅದಕ್ಕೂ ನಮ್ಮ ಸಾಯಿಗೊಂಡ ಗೋಯಿವರು ಮಹಾದಾನಿಗಳು ಬಿಜಾಪುರ ಸಿದ್ದೇಶ್ವರ ಬ್ಯಾಂಕಿನ ನಿರ್ದೇಶಕರು ಅವರು ಸುಮಾರು ಎಲ್ಲ ರೀತಿ ಅಂದ್ರೆ ಇದು ಒಂದು ದಿವಸದ ಪ್ರಸಾದ ಅಂದ್ರೆ ಕಡಿಮೆ ಇಲ್ಲ. 4 ಲಕ್ಷ ರೂಪಾಯಿಗಳಷ್ಟು ಪ್ರಸಾದ ಆಗ್ತದೆ. ಅಂದ್ರೆ ಈ ಜಾತ್ರೆಗೆ ಮೊದಲ ಪದ್ಧತಿ ಇರ್ಲಿಲ್ಲ. ನಾವು ಪ್ರಾರಂಭ ಮಾಡಿದಾಗ ಯಾರು ಕೊಡ್ತಾರೆ ಇವತ್ತು ಅನಿಸ್ತಿತ್ತು. ಈಗ ಎಲ್ಲರೂ ಇವತ್ತು ಪ್ರಸಾದ ಸಲುವಾಗಿ ನಾವು ಮುಟ್ಟಿ ಕೊಡಿಸಲು ಹೇಳಿ ಮಾಡ್ತಾ ಇದ್ದಾರೆ. ಅವೆಲ್ಲ ಕಾರ್ಯಗಳಿಗೂ ನಾನು ಸಂಸ್ಥೆ ಅಧ್ಯಕ್ಷರಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನೊಂದು ವಿಶೇಷ ಅಂದ್ರೆ ಸಿದ್ದೇಶ್ವರ ಸಂಸ್ಥೆ ಇಷ್ಟು ಬೆಳೆದಿದೆ. ಇವತ್ತು ಸಾರ್ವಜನಿಕ ಒಂದು ಇದರಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಬಹಳ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದ್ದೀವಿ. ಇವತ್ತು KG ನಿಂದ ನಾವು 10th ಡಿಗ್ರಿ ಕಾಲೇಜು, ಲಾ ಕಾಲೇಜು, ಅಲ್ಲಿಂದ ಈಗ ಅಗ್ರಿಕಲ್ಚರ್ ಕಾಲೇಜ್ ಪ್ರಯತ್ನ ಮಾಡ್ತಾ ಇದ್ದೀವಿ.
ಅದೇ ರೀತಿ ಮೆಡಿಕಲ್ ಕಾಲೇಜ್ ಪ್ರಯತ್ನ ಮಾಡ್ತಾ ಇದ್ದೀವಿ, ವೆಟರ್ನರಿ ಕಾಲೇಜ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ವಿದ್ಯಾರ್ಥಿಗಳು ಹೊರಗೆ ಹೋಗುವಾಗ ಸಿದ್ಧಸಿರಿ ಲಾ ಕಾಲೇಜು ಒಂದು ಒಳ್ಳೆಯ ಲಾ ಕಾಲೇಜ್ ಆಗಿ ಇವತ್ತು ವಿಜಯಪುರದಲ್ಲಿ ಇವತ್ತು ಈ ವರ್ಷನೇ ಪ್ರಾರಂಭ ಮಾಡಿದೆ. ಈ ರೀತಿ ಸಿದ್ದೇಶ್ವರ ಸಂಸ್ಥೆ ಆಸ್ತಿ ಈ ಮೊದಲು ಸುಮಾರು ಎಷ್ಟಿತ್ತು ಒಂದೊಂದೂವರೆ ಕೋಟಿ ರೂಪಾಯಿ ಆಸ್ತಿ ಮೌಲ್ಯ ಇತ್ತು. ಇವತ್ತು ನಮ್ದು 450 ಕೋಟಿ ರೂಪಾಯಿ ಆಸ್ತಿ, ಸುಮಾರು 150 ಎಕರೆ ಜಮೀನು, ಇವತ್ತು ದೊಡ್ಡದಾದಂತಹ ಗೋಶಾಲೆ. ಕರ್ನಾಟಕದಲ್ಲಿ ಯಾವುದೇ ಮಠಾಧೀಶರು ಇಲ್ಲ, ಯಾವ ಸಂಸ್ಥೆ ಇಲ್ಲ. 1,500 ಆಕಳು, ಅದರ ಉತ್ಪನ್ನಗಳು ಎಲ್ಲ ಸಿದ್ದೇಶ್ವರ ಸಂಸ್ಥೆ ಒಂದು ಧಾರ್ಮಿಕ ಸಂಸ್ಥೆ ಜೊತೆಗೆ ಎಲ್ಲಾ ಕ್ಷೇತ್ರದಲ್ಲಿಯೂ ಇವತ್ತು ನಮ್ಮ ಸಂಸ್ಥೆ ಒಳ್ಳೆ ಕೆಲಸ ಮಾಡ್ತಾ ಇದೆ. ವಿಶೇಷವಾಗಿ ನಾವು ಮೊನ್ನೆ ನಮ್ಮ ಪೂಜ್ಯ ಕೊಪ್ಪಳದ ಗವಿಸಿದ್ಧ ಮಹಾಸ್ವಾಮಿಗಳು ಮತ್ತು ನಮ್ಮ 3,000 ಮಠ ಸ್ವಾಮಿಗಳನ್ನು ಅವರ ಪವಿತ್ರ ಹಸ್ತಗಳಿಂದ ಇದನ್ನು ಪ್ರಾರಂಭ ಮಾಡಿದ ಅನ್ನದಾಸೋಹ. ಇಲ್ಲಿ ಕೆಳಗಡೆ ಸುಮಾರು ದಿನ ಒಂದು 500-600 ಜನ ಪ್ರಸಾದದ ವ್ಯವಸ್ಥೆ ಮಾಡಿ. ಅಷ್ಟೇ ಅಲ್ಲ, ಇದೇನು ನಾವು ಕಟ್ಟಿದ್ದೀವಿ ಕಟ್ಟಡ ಸುಮಾರು 15 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿ ಕಟ್ಟಿದ್ದೀವಿ. ಇನ್ನೊಂದು ವಿಶೇಷ ಏನಂದ್ರೆ ದಿನ ಅನ್ನದಾಸೋಹ ನಾವು ಮಧ್ಯಾಹ್ನದಲ್ಲಿ ಯಾರೇ ಯಾತ್ರಿಕರಿಗೆ ಅದ್ರ ಜೊತೆಗೆ ಎಷ್ಟೋ ಮಂದಿ ಬಿಜಾಪುರ ನಗರದಲ್ಲೇ ಮನೆ ಇದ್ರು ತಂದೆ ಮಕ್ಕಳು ಇದ್ರು ಕೆಲವು ಮಂದಿ ಸರಿಯಾಗಿ ನೋಡ್ಕೊಳ್ಳಾರ್ದಕ್ಕೆ ಅನೇಕ ಪಾಪ ಬಂತು ಇಲ್ಲೇ ಪ್ರಸಾದ ತಗೊಂಡು ಅವ್ರನ್ನೂ ಸಂಖ್ಯೆ 350 ಇದೆ. ನಮ್ಮ ನಗರದಲ್ಲಿ ಅನೇಕರು ಪಾಪಗಳು ಬರ್ತಾರೆ. ಒಳ್ಳೆ ವ್ಯವಸ್ಥೆ ಇದ್ದವ್ರೆ, ಅನುಕೂಲಿಸಿದ ಕುಟುಂಬದವ್ರೆ. ಆ ಬುದ್ಧವಂತರಿಗೆ ಮಕ್ಕಳು ಸರಿಯಾಗಿ ನೋಡ್ಲಾರ್ದಕ್ಕೂ ಪಾಪ ಖುಷಿ ಪಡ್ತಾರೆ. ಎಲ್ಲ ಆಡಳಿತ ಮಂಡಳಿಯವ್ರು ಹೇಳ್ತಿರ್ತಾರೆ, ಇಲ್ಲ ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ನಮಗೆ ಮನೆಯಲ್ಲಿ ಸರಿಯಾಗಿ ನೋಡ್ಕೊಳ್ಳಾಗುತ್ತೆ. ಇದು ವಾಸ್ತವಿಕವಾದ ಸತ್ಯ ಸಂಗತಿ. ಅದ್ರ ಜೊತೆಗೆ ಇವತ್ತು ಸಾಕಷ್ಟು ಜನ ಇವತ್ತು ವಿಜಯಪುರದ ಇವೇನು ಪ್ರವಾಸಿ ಯುವಕರು ವಿದ್ಯಾರ್ಥಿಗಳು ಬರ್ತಾರೆ, ನಮ್ಮ ಹೆಣ್ಮಕ್ಳು ಬರ್ತಾರೆ. ಅವ್ರಿಗೆ ಬಂದಾಗ ಎಲ್ಲಿ ಇರ್ಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ಯಾಕಂದ್ರೆ ಎಲ್ಲ ಬಡ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಕಲಿಯುವಂತ ಮಕ್ಕಳು ಪ್ರವಾಸ ಕಾರ್ಯಕ್ರಮ ಮಾಡ್ತಾರೆ. ಅವ್ರಿಗೆ ಇರ್ಲಿಕ್ಕೆ ಎಲ್ಲಿಯೂ ಉಚಿತವಾದಂತಹದ್ದು ಒಂದು ಒಳ್ಳೆ ಸಿಡಿ ಇರಲಿಲ್ಲ. ನಾವು ಮ್ಯಾಗ 5ನೇ ಫ್ಲೋರ್ನಲ್ಲಿ ಇವತ್ತು ಯಾವುದೇ ಹಳ್ಳಿ, ಯಾವುದೇ ಕರ್ನಾಟಕ ಮಹಾರಾಷ್ಟ್ರ ಯಾವುದೇ ಕಟ್ಟಡದ ಮಕ್ಕಳು ಬಂದ್ರೆ ಮ್ಯಾಲೆ ಇರ್ಲಿಕ್ಕೂ ನಾವು ವ್ಯವಸ್ಥೆ ಮಾಡಿದ್ವಿ. ಸುಮಾರು ಒಂದು 500 ಮಕ್ಕಳು ನಮ್ಮಲ್ಲಿ ಇರ್ಬೋದು. ರಾತ್ರಿ ಬಂದ್ರೆ ಅವರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ. ಮುಂಜಾನೆ ಹೋಗಿಂದ ಸ್ನಾನ ಮಾಡಿ ಉಪ್ಪಿಟ್ಟು ಯಾವುದೋ ಒಂದು ಚಹಾ ಮಾಡ್ಬೇಕು, ಅವ್ರನ್ನೂ ನಾವು ವ್ಯವಸ್ಥೆ ಮಾಡ್ಬೇಕು. ಇದು ಬಹಳ ಅವಶ್ಯಕತೆ ಇತ್ತು ವಿಜಯಪುರದಲ್ಲಿ. ಮತ್ತು ನಮ್ಮ ಗೋಶಾಲೆಯಲ್ಲೂ ಸಹಿತ ಯಾರು ಪಾದಯಾತ್ರೆಗಳು ಮತ್ತು ಮಂತ್ರಾಲಯಕ್ಕೆ ಹೋಗೋರು ಬರ್ತಾರೆ, ನಾವು ಜೈನ ಮುನಿಗಳು ಬರ್ತಾರೆ, ಮತ್ತು ಅನೇಕ ಭಕ್ತರಿಗೆ ಬಾಗಲಕ್ಕೆ ಹೋಗೋರು ಬರ್ತಾರೆ, ಗುಡಾಪುರ ದಾನಂದೇವಿಗೆ ಹೋಗೋರು ಬರ್ತಾರೆ. ಎಲ್ಲಾ ಪಾದಯಾತ್ರೆಗಳು ಅಯ್ಯಪ್ಪ ಸ್ವಾಮಿ ಯಾರು ಬಂದ್ರು ಸಹ ಅಲ್ಲಿಯೂ ಸುಮಾರು 1,000 ಜನರು ಇರ್ಲಿಕ್ಕೆ ಹಾಸ್ಟೆಲ್ ಕಟ್ಟಿದ್ವಿ. ನಾವು ಸಿದ್ಧಸಿರಿ ಅತಿಥಿಕರಾಗಿ ಕಟ್ಟಿದ್ದೀವಿ. ರಾತ್ರಿಯಲ್ಲಿ ಇರ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಯಾವಾಗಲೇ ಯಾವುದೇ ಗೋಶಾಲೆ ನೋಡ್ಲಿಕ್ಕೆ ಜನ ಬಂದ್ರೆ ಅವ್ರಿಗೆ ಮಧ್ಯಾಹ್ನ ಊಟ, ರಾತ್ರಿ ಊಟ, ಅಂದ್ರೆ ಅನ್ನದಾಸೋಹ ಸಿದ್ದೇಶ್ವರ ಸಂಸ್ಥೆಯಲ್ಲಿ ಒಂದು ವರ್ಷದಿಂದ 1 ವರ್ಷ ಆಯ್ತು, ಇದು ಒಂದು 6 ತಿಂಗಳಾಯ್ತು. ಇದಕ್ಕೆ ಸಾಕಷ್ಟು ಜನ ಭಕ್ತರು ಊಟ ಆಚರಿಸುವವರು 5,000 ರೂಪಾಯಿ ಕೊಡ್ತಾರೆ, 11,000 ರೂಪಾಯಿ ಕೊಡ್ತಾರೆ. ಆ ಊಟ ಪಾಪ ಇಲ್ಲೆಲ್ಲ ಬರೋ ಜನರಿಗೆ ನಿರ್ಗತಿಗಳು ಊಟ ಮಾಡ್ತಾರೆ. ಅವರು ಗೋಶಾಲೆಯಲ್ಲೂ ಬಂದು ಇವತ್ತು ಅಲ್ಲಿ ಊಟ ಆಚರಿಸುತ್ತಾರೆ. ಅವರು ತಮ್ಗೇನು ಸಾಕಾದಷ್ಟು ಕಾಣಿಕೆ ತೆರಿಗೆ ಕೊಟ್ಟು ಅಂದ್ರ ಸಿದ್ದೇಶ್ವರ ಸಂಸ್ಥೆ ಬರೇ ಕೆಲವು ಮಂದಿ ತಲೆಯಾಗಿತ್ತು, ಇದೊಂದು ಕಮರ್ಷಿಯಲ್, ಇವ್ರು ಒಳಗೆ ತಗೊಂಡು ಏನ್ ಮಾಡ್ತಾರ, ಬರೀ ಊರು ಕಟ್ಟಿಗಳು ಅಂತ ಕೊಡೋರೆ 5 ರೂಪಾಯಿ ಪಟ್ಟಿ ಕೊಡ್ತಿದ್ರು. ಅಲ್ಲ 5 ರೂಪಾಯಿ ಪಟ್ಟಿ ಅಂತಂದ್ರೆ ಬ್ಯಾಂಡೇಜ್ ಇದು ಹಚ್ಚಿತ್ತು. ಅದಕ್ಕೆ ಅರ್ಧದ್ದು ನಡ್ವರ್ಕ್ ಪ್ಲಾಸ್ಟಿಕ್ ಹಚ್ಚ ಅವನೇ ಭಾಳ ಕಾಯ್ದೆ ಕೇಳ್ತಿದ್ದ. 3 ಕೊಟ್ಟು ಸಾಕು ಆಗ್ತಿದಿಲ್ಲ. 5 ರೂಪಾಯಿ 2 ರೂಪಾಯಿ ಅವಾಗ 2 ರೂಪಾಯಿ ಕೊಡ್ತಿದ್ರು. ಕಾನೂನು ಕೇಳಬೇಕು.
ಈ 7 ರೂಪಾಯಿ ಹೆಂಗ್ ಮಾಡ್ತೀವಿ, ಏನ್ ಮಾಡ್ತೀವಿ ಜನರಿಗೆ ಹೋಗ್ಕೊಟ್ಟಾಗಿರ್ತೀವಿ. ಅದೇನೇನು ಯಾವ ಡೈರೆಕ್ಟರ್ಗಳು ಕಮಿಷನ್ ಹೊಡಿದಿಲ್ಲ ತಿಳಿದಿಲ್ಲ. ಅದಕ್ಕೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಮಾಧ್ಯಮದವರೆಗೆ ಇದು ಎಲ್ಲರೂ ಸಹ ಕಲ್ಪನೆ ಇದೆ. ಅನೇಕ ಸಲ ಇದು ನಿಮಗೂ ಯಾರಾದ್ರೂ ಫೋನ್ ಮಾಡ್ತಾರೆ, ನಮ್ಮ ಊರಿಂದ ಸಾಲ ಮಕ್ಕಳು ಬರಕತ್ತದ, ನಿಮ್ಮಲ್ಲಿ ಏನು ವ್ಯವಸ್ಥೆ ಇತ್ತಿಲ್ಲ, ನಾವು ಈಗ ಮೇಲೆ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಗೋಶಾಲದಾಗ ಇಲ್ಲಿಕ್ಕೆ ಚೆನ್ನಾಗಿ ಆಗ್ತದೆ, ಗೋಶಾಲದಂಗೂ ಇವತ್ತು ಜ್ಞಾನೋಪಾಶ್ರಮದ ಗುರುವಂದ್ರ ಕಾರ್ಯಕ್ರಮ ಅವಾಗ ಇರ್ಲಿಕ್ಕೆ ಅಂದ್ರೆ ಈ ಕಟ್ಟಡ ಕಟ್ಟಿದ ಉದ್ದೇಶ 100 ಸಾರ್ವಜನಿಕ ಉದ್ದೇಶ. ಇವತ್ತು ಕಲ್ಯಾಣ ಮಂಟಪನೂ ಇದೆ, ಅಲ್ಲಿಂದ ಎಲ್ಲಾ ದಾನಿಗಳು ಫೋಟೋ ಹಾಕಿದ್ದೀವಿ. ಇವರೆಲ್ಲ 1 ಲಕ್ಷ 1,000 2 ಲಕ್ಷ ಕೊಡ್ತಾರೆ. ಎಲ್ಲ ಅವ್ರ ತಂದೆ ತಾಯಿಗಳು ಸ್ಮರಣೆ ಇರಲಿ ಅಂತೇಳಿ ಇವತ್ತು ಅದನ್ನು ನಾವು ಇಲ್ಲಿ ಮಾಡಿದ್ವಿ. ಇದಕ್ಕೆ ಸುಮಾರು ಅದರಿಂದ 1-2 ಕೋಟಿ ರೂಪಾಯಿ ಇದಕ್ಕೆ ನಮ್ಗೆ ಸಂಗ್ರಹ ಆಗಿದೆ. ಸ್ವಲ್ಪ 10 ಲಕ್ಷ ಮಾಡಿದ್ದೀವಿ, ಅದರಿಂದ 1-2 ಕೋಟಿ 1.5 ಕೋಟಿ ಮಾಡಿ ಕಟ್ಟಡ ಮಾಡಿದ್ದೀವಿ. ಇವರೆಲ್ಲ ಉಪಯೋಗ ವಿಜಯಪುರಕ್ಕೆ ಬರೋ ಜನ ವಿಜಯಪುರಕ್ಕೆ ಬಂದ್ರೆ ಸಿದ್ದೇಶ್ವರ ಸಂಸ್ಥೆಗಳ ನಮ್ಗೆ ಎಲ್ಲಕ್ಕೆ ಅನುಕೂಲ ಐತೆ ಮಾಡ್ತೀವಿ, ವ್ಯವಸ್ಥೆ ಮಾಡಿದ್ದೀವಿ. ನೀವು ಸಹ ಈ ಜಾತ್ರೆಗೆಲ್ಲ ಸರ್ಕಾರ ಕೊಡಬೇಕು. ಮುಂದಿನ ದಿವಸಗಳಲ್ಲಿ ಇನ್ನೇನು ಮತ್ತು ಕಾರ್ಯಕ್ರಮ ಬಂದಾಗಿದೆ, ಲಕ್ಷಾಂತರ ಜನ ಸೇರ್ತಿದ್ರು. ಆದರೆ ಸ್ಟೇಡಿಯಂನಲ್ಲಿ ಎಲ್ಲ ಹೊಸ ಕ್ರೀಡಾ ಆಯೋಜಕರು ಬಂದಿದ್ದರಿಂದ ಅಲ್ಲಿ ನಾವು ಮಾಡ್ಲಿಕ್ಕೆ ಆಗಲಾರ್ದಕ್ಕೆ ಸುಮ್ಮನೆ ಇಲ್ಲಿ ನಮ್ಮ ಕೋರಿ ಚೌಕಿನಲ್ಲಿ ಸಾಂಸ್ಕೃತಿಕ ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಎಲ್ಲರೂ ವ್ಯವಸ್ಥೆ ಮಾಡಿಕೊಂಡು ಮತ್ತೆ ಅದು ಒಂದೇನು ಮೆರಗಿದೆ. ಸುಮಾರು 2 ಲಕ್ಷ ಜನ ಯಾವುದೇ ಗಾಡಿಯೊಳಗೆ ಕರ್ಕೊಂಡು ಬಾಡಿಗೆ ಜನ ಬಂದಾಗ ಸ್ವಯಂ ಪ್ರೇರಣೆ ಬರ್ತದೆ, ಉತ್ಸಾಹ ಬರ್ತದೆ ಅಂತ ಕಾರ್ಯಕ್ರಮ ಈ ನಮ್ಮ ಸ್ಟೇಡಿಯಂ ಅದುರಾಗಿದೆ. ದನಗಳ ಜಾತ್ರೆಗಳು ಬಹಳ ಬಂದಾಗಿದೆ. ಮತ್ತೇನು ಒಳ್ಳೆ ಕಾಲ ಯಾವಾಗ ನಿಮ್ಮೆಲ್ಲರ ಈ ಜಾತ್ರೆ ಸಹಕಾರ ಕೊಡಿಕೊಂಡು ಸಿದ್ದೇಶ್ವರ ಸಂಸ್ಥೆ ನಮ್ಮ ಜಾತ್ರಾ ಕಮಿಟಿ ವತಿಯಿಂದ ನಮ್ಮ ಆಡಳಿತ ವತಿಯಿಂದ ತಮ್ಮಲ್ಲಿ ವಿನಂತಿ ಮಾಡ್ತಾರೆ. ಅದೇ ಈಗ ಒಂದು ಬೇಲ್ಡಿ ಮುಂದೊಂದು 28 ಎಕರೆ ಐತಿ. ಅದು ಅಕಸ್ಮಾತ್ ಅದನ್ನೆಲ್ಲ ಮುಗಿಸಿ ಈಗಾಗಲೇ ತಿದ್ದುಪಡಿ ಆಗೈತೆ. ಅವೆಲ್ಲ ಅಕಸ್ಮಾತ್ ನಮ್ಗೆ ಅಲ್ಲೇ ಏನಾದ್ರು ಒಂದು ಇನ್ನೊಂದು ಸ್ಟೇಡಿಯಂ ಮಾಡಬೇಕಾಗ್ತೈತಿ. ಉಸ್ತುವಾರಿ ಮಂತ್ರಿಗಳಿಗೆ ಹೇಳಿದೀವಿ, ಆದಷ್ಟು ಬೇಗನೆ ಅದೊಂದು 10 ಎಕರೆ ಸ್ಟೇಡಿಯಂ ಕೊಡ್ತಾರೆ. ಅದರಲ್ಲಿ ನಾವು ಬರೀ ಕ್ರಿಕೆಟ್ ಒಂದು ಇಂಥವು ಏನು ಸೈಕ್ಲಿಂಗ್ ಇಕ್ಲಿಂಗ್ ವೆಲೋಡ್ರೋಮ್ ಅಲ್ಲಿ ಹೋಯ್ತೀವಿ. ಈಗಿಲ್ಲ ಏನಾದ್ರೆ ನಾವು ಕ್ರಿಕೆಟ್ ಹಾಕಿ ಅಂತ ಕೊಟ್ಟು ನಮ್ಮ ಮಾತಾಡ್ಸ್ಬೇಕು, ನಮ್ಮ ಗುಡಿ ಸಮೀಪ ಆಗ್ತದೆ. ಅದನ್ನು ನಾವು ಪ್ರಯತ್ನ ಮಾಡ್ತೀವಿ. ನೋಡ್ರಿ ಓದ್ಬೇಕಂತ ಯಾವ ಪೇಪರ್ ಬೇಕು, ಪೇಪರ್ ಯಾವ್ದು ಈಗೆಲ್ಲ ಕೇಳಬಾರ್ದು, ಯಾವ್ದು ಏನು ಕೇಳ್ಬೇಕು ಅದೇ ಸಿಗುದು. ನಾವು ನೋಡ್ರಿ ದಿನ ಪ್ರೆಸ್ ಮೀಟ್ ಮಾಡಕ್ಕೆ ಕೆಲವೊಂದು ಪ್ರೆಸ್ ಮೀಟ್ ಏನೋ ಇದಲ್ಲ, ದಿನ ಕೂತಿರ್ತಾರ ಓದಿರ್ತಾರಲ್ಲ, ಹಂಗ್ ಮಾಡ್ಬೇಕು. ಏನೋ ಅವ್ರ ಕೆಲಸನೇ ಮುಂಜಾನೆ 4 ಮಂಗ್ಯಾಗಳು ತಗೊಂಡು ಪ್ರೆಸ್ ಮೀಟ್ ಮಾಡ್ತಾರೆ. ದಿನ ನಾವು ಉತ್ತರ ಕೊಡ್ಬೇಕು. ತೀವ್ರವಾಗಿ ಖಂಡಿಸಿದ್ದೇನೆ, ಉಗ್ರವಾಗಿ ಖಂಡಿಸಿದ್ದೇನೆ. ಆ ರೇಂಜ್ನಾಗ ಇಲ್ಲಿಗ ನಮ್ಮ ರೇಂಜ್ ಬೇರೆ ಐತಿ. ನೀವು ಹೊಸದಿಗಂತ ಕೇಳಿದ್ರೆ ನೋಡೋ, ಹೊಸದಿಗಂತ ಬಹಳ ಒಳ್ಳೆ ಸ್ಟ್ಯಾಂಡರ್ಡ್ ಪತ್ರಿಕೆ ಅಂದ್ರೆ ಹಿಂಗೆ ಕೇಳಬಾರ್ದು. ಏನ್ ಕೇಳ್ತಾರೆ ಕೇಳಿ. ಇಲ್ಲ ಅದು ನೋಡ್ರಿ, ಈಗ ಹೆಂಗೈತಿ, ಅದು ಸಂಪೂರ್ಣ ಜವಾಬ್ದಾರಿ APMC ನಮ್ದು ಏನೂ ಇಲ್ಲ. ಮೊದಲು ನಮ್ಮ ಕೈ ಆಗಿತ್ತು, 30-35 ವರ್ಷದಿಂದ ಏನಿತ್ತು ಸಿದ್ದೇಶ್ವರ ಕಮಿಟಿಗೆ ಆಗಿತ್ತು. ಅದನ್ನು ನಾವೇ ಜಾತ್ರೆ ಮಾಡ್ತಿದ್ವಿ, ಅದು ಗೊಬ್ಬರ ನಾವೇ ಲಿವ ಮಾಡ್ತಿದ್ವಿ, ಎಲ್ಲ ನಮ್ಮ ಕೈಗಿತ್ತು. ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬಂದಾಗ ಸಂಪೂರ್ಣವಾಗಿ ಸರ್ಕಾರ ಅದನ್ನು ತಗೋತು. ಮೊದಲಲ್ಲಿ ಏನ್ ಬೇಡಿ ಕ್ಯಾಂಪಸ್ ಐತಲ್ಲ, ಅಲ್ಲಿ ಜಾತ್ರೆ ಆಗ್ತಿತ್ತು. ಅಲ್ಲಿ ಏನು ಈಗ ಮೆಡಿಕಲ್ ಕಾಲೇಜ್ ಕಟ್ಟಾಗಲ್ಲ, ಇದೆಲ್ಲ ಹಾಸ್ಪಿಟಲ್ ಅಲ್ಲಿ ತಂದ ಜಾತ್ರೆ. ಅಲ್ಲಿ ಸಾಲ ಅದಕ್ಕೆ ಏನಾಯ್ತು, ಈಗ ನಾವು ತೊರವಿಗೆ 100 ಎಕರೆ ಕೊಡ್ತೀವಿ. ಹೀಗಾಗಿ ಈಗ ಏನಾಯ್ತು, ಜಾನುವಾರುಗಳ ಸಂಖ್ಯೆನೇ ಕಡಿಮೆ ಆಗೈತಿ. ಮೊದಲನೇ ಮೊದಲು ನಾವು ಮೊನ್ನೆ 15 ವರ್ಷ ಬಾಳ ಕಟ್ಟ ಅನ್ಸಿದ್ದಂದ್ರ ರೈತರು ಈ ಕಡಿಮೆ ಒಂದು ಆಕಳ ಸಹಿತ ಸಾಕಲಾರ್ದಂಗ ಆಗ್ಬಿಟ್ಟ. ನೀವು ಇನ್ನೂ ಕೆಟ್ಟ ಹೇಳ್ಬೇಕಂದ್ರ
ನಮ್ಮ ಗೋಶಾಲೆಯೊಳಗ ಪಾಪ ಪೊಲೀಸ್ ಇಲಾಖೆದವರು ಆಕಳುಗಳು ಅಕ್ರಮವಾಗಿ ಸಾಗಾಟ ಮಾಡೋರು ಹಿಡಿತಾರಲ್ಲ, ಗಬ್ಬಿರ್ತಾವ. ಕನಿಷ್ಠ ಒಂದೊಂದು ತಿಂಗಳು ಇದು 1 ಲಕ್ಷ ರೂಪಾಯಿ ಕಿಮ್ಮತ್ತಿನ ಹಾಕ್ತಾರೆ. ಆಮೇಲೆ ಇವತ್ತು ಪೊಲೀಸ್ ಇಲಾಖೆದವರು ಧನ್ಯವಾದಗಳು. ಅಂತಿಂತ ಬಂಗಾರ ಅಂತ ರೈತರು ಅಂತಾದ್ರೂ ಕೊಳ್ಳಕತ್ತ. ಇದು ದುರಂತ. ಮತ್ ಇನ್ನೊಂದು ಕೆಲಸ ಹೇಳ್ಬೇಕಂದ್ರ ಕೆಲವೊಂದ್ ಮಂದಿ ಬುದ್ಧಿ ಹಂಗಿಟ್ಟಿದ್ರ ಒಂದ್ ಹಳ್ಳಿ ಹೆಸರು ಹೋಗಲ್ಲ, ಭಾರಿ ಆಕಳದ್ದು ಯಾರು ಅವರು ಅದ್ರ ಕಟ್ಕರಿ ಮಾರಿ ವಿಠೋಬಾ ಗುಡಿ ಕಟ್ಟವಂತ ಇಂಥ ಕೊಡೋದಾರ ಅದ್ರ ಕಟ್ಕರಿ ಕೊಡೋದು ಆಕಳ. ಅದ್ರ ರೊಕ್ಕ 1 ಲಕ್ಷ 2 ಲಕ್ಷ ಮಂದಿ ಅವ್ರು ಚಲೋ ಹಾಕಿ ಮನಗಂಡ ಹಾಕ್ತಿದ್ರು. ಅವಾಗ ಅಲ್ಲಿ ಸ್ವಾಮಿಗಳು ನಮ್ಮಲ್ಲಿ ತಂದ್ಬಿಟ್ರು. ಯಾರಂದ್ರೆ ನಮ್ಮ ಶಿರ್ಸಿಯಾಡ ಸ್ವಾಮಿಗಳು ಇಲ್ಲೇ ಕೆಲವೊಂದು ನಮ್ಮ ಸಂಸ್ಕಾರಗಳು ವ್ಯವಸ್ಥೆ ಒಳಗೆ ಇದಾಗತ್ತ. ಆದ್ರ ಈಗ ನಾವೇನು ಗೋಶಾಲೆ ಮಾಡಿದ್ದೀವಿ, ನಾವು ಯಾರೇ ಎತ್ತುಗಳು ನಮ್ಮಲ್ಲಿ ಎಷ್ಟೋ ಊರುಗಳು ಬರ್ತಾವ, ತಯಾರಾಗ್ತಾವ. ನಾವು ಉಚಿತವಾಗಿ ರೈತರು ಕೊಡ್ತೀವಿ. ಅದನ್ನ 2 ದಿವಸ ದುಡ್ಸೋರು ಈ ವಯಸ್ಸಾಯ್ತಂದ್ರೆ ಮತ್ತೆ ಆಮೇಲೆ ತಂದ್ಬಿಡ್ರಿ, ಕಟಗರಿ ಕೊಡ್ಬೇಡ. ಈಗ ಅದನ್ನ ಗೋ ಉತ್ಪನ್ನ ಮಾಡ್ಲಾಕತ್ತೀವಿ. ವಿಭೂತಿ, ಕುಂಕುಮ, ಗೋ ಅರ್ಗ, ತುಪ್ಪ 3 ಸಾಕು ಮಾಡ್ಲಾಕತ್ತೀವಿ. ಇಲ್ಲೇ ಗುಡಿ ಮುಂದೆ ಐತಲ್ಲ, ಅವನ್ನ ಸಣ್ಣ ಇಲ್ಲ ನಮ್ಮ ಹೈಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಐತಿ, ಅಲ್ಲಿನೂ ಸಿಗ್ತತಿ. ಗೋನಂದ ನೋಡ್ರಿ ನಮ್ಗೆ ಆಕಳ ಎಷ್ಟು ಮಹತ್ವ ಐತಂದ್ರ ನಮ್ಗೆ ಅದ್ರ ಮಹತ್ವನೇ ಗೊತ್ತಿಲ್ಲ. ಇವತ್ತು ನಮ್ಮ ಕನೇರಿ ಮತ್ತು ಸ್ವಾಮಿಗಳು ಒಂದು ಪ್ರಯೋಗ ಮಾಡ್ಯಾರ. ಒಂದು ಆಕಳ ಸತ್ತಂದ್ರ ಅದಕ್ಕೊಂದು ಹೋದ್ ಮಾಡಿ ಹಾಕಿ ಅದರ ಒಯ್ದಂದ್ರೆ ಹಾಕ್ತಿವಿ. ಅದ್ರ ತೂಕದಟ್ಟೆ ಹೆಂಡಿ ಹಾಕ್ತಿವಿ, ಅದ್ರ ತೂಕದಟ್ಟೆ ಮಜ್ಜಿಗೆ ಹಾಕ್ತಿವಿ, ಅದ್ರ ತೂಕದಟ್ಟೆ ಗೋಮೂತ್ರ ಹಾಕ್ತಿವಿ, ಪಪ್ಪಾಯಿ, ಬೆಲ್ಲ ಇವನ್ನ ಮುಚ್ಚಿಬಿಡ್ತೀವಿ. 6 ತಿಂಗಳು ನಾವು ಮುಚ್ಚಿಬಿಟ್ಟಿವಿ ಅಂದ್ರ ಅದೆಲ್ಲ ಸೂಕ್ತದೆ. ಒಂದ್ ಕಡೆ ಇದು ಬಿಟ್ಟಿರ್ತೀವಿ, ಆ ರಸ ತಗೋತೀವಿ, ಅದನ್ನ ಸೋಸಿ ಪ್ಯಾಕ್ ಮಾಡ್ತೀವಿ. ಅದು 6 ತಿಂಗಳ ನಂತರ ನೀವು ತೆಗೆದು ನೋಡಿದ್ರ 2 ಗೋಡ ತಳಿದ ಪುರ ಬಿಟ್ಟು ನಿಮ್ಗೆ ಎಲ್ಲಾ ಕಡೆಗೆ ಒಂದು ಗಿಡ 10 ಕಾಯಿ ಬಿಡ್ತಿದ್ರೆ 40 ರಿಂದ 50 ಕಾಯಿ ಬಿಡ್ತದೆ. ಅದನ್ನ ನಂದು ಗೋನಂದೆಲ್ಲ ತಳಿ ಅದ್ರ ಲೀಟರ್ 1 ಲೀಟರ್ಗೆ 250 ರೂಪಾಯಿ ಲೀಟರ್ ಹೋಗ್ತದೆ. ಒಂದು ಆಕಳ ಕನಿಷ್ಠ ಸಪ್ತಾಹ ಸಹಿತ 25 ಸಾವಿರ ಹೋಗ್ತದೆ. ಇದಕ್ಕೆ ಅದು ನಾವು ಗೊತ್ತಿರ್ಲಿಲ್ಲ. ಇವತ್ತು ನಾವೆಲ್ಲ ನಮ್ಮಲ್ಲಿ ಎಷ್ಟು ವಯಸ್ಸಾಗಿದ್ವು ಅಂತ ಆಕಳುಗಳು ನಾವೆಲ್ಲ ಟಕ್ಕಿ ಕಟ್ಟಿರ್ತೀವಿ. ಎಲ್ಲಾ ಟಕ್ಕಿ ಒಳಗ ಇವತ್ತು ಹಾಕ್ತಿವಿ. ಹಂಗೆ ಅದಕ್ಕೆ ಯಾವಾಗ ಮಜ್ಜಿಗೆ ಬೇಕು, ಯಾವಾಗ ಅದಕ್ಕೆ ಎಂಟಿ ಹಾಕೋ ಹಂಗೆ ಹಾಕೋತಿರ್ತೀವಿ. ಅದು ಹಂಗೆ ತಮಗೆ ಸುಟ್ಕೋತಿರ್ತದೆ. ಅಂದ್ರೆ ಆಕಳದಲ್ಲಿ ಮತ್ತೆ ಅದನ್ನ ಬಿಟ್ರೆ ಅದಕ್ಕೇನು ಯೂರಿಯಾ DAP ಏನು ಬೇಕಾಗಿಲ್ಲ. ಇಷ್ಟಿಟ್ಟೆ ಒಂದು ಗಿಡಕ್ಕೆ 100 ml 200 ml ಅಟ್ಟೆ ಹಾಕ್ತಿದ್ರು ಸಹಿತ ನಮ್ಮಲ್ಲಿ ಹೋದ್ಸಲ ಮಾವಿನಕಾಯಿ ಸುಮಾರು ಒಂದು ಹೆಚ್ಚು ಕಡಿಮೆ 50,000 ಮಾವಿನಕಾಯಿ ಆಗಿತ್ತು. ನಾವು ಹಾಕಿದ್ದೆ ಆ DAP ಇಲ್ಲ, ಯೂರಿಯಾ ಇಲ್ಲ, ಎಲ್ಲಾ ಇಲಾಖೆದಲ್ಲೂ ಮಾವಿನಕಾಯಿ ಕೊಟ್ಟಿಲ್ಲ. ಒಂದ್ಸಲ ಅಷ್ಟು ಮಾವಿನಕಾಯಿ. ಅದಕ್ಕೆ ರೈತರಿಗೆ ತರಬೇತಿನೂ ನಡೆದದೆ ನಮ್ಮ ಗೋಶಾಲೆ. ಸಾಕಷ್ಟು ರೈತರು ಇವತ್ತು ಒಂದು ಆಕಳ ರೈತರಿಗೆ ಏನಾಗ್ತಿತ್ತು ಅನ್ನೋದು ಕರ್ನಾಟಕದಲ್ಲಿ ಯಾರು ಇದನ್ನು ಪ್ರಯೋಗ ಮಾಡಿಲ್ಲ. ಇದು ಸಿದ್ದೇಶ್ವರ ಈ ರೀತಿ ಸಾಮಾಜಿಕ ಸಿದ್ದೇಶ್ವರ ಸಂಸ್ಥೆ ಒಳ್ಳೆ ಕೆಲಸ ಮಾಡ್ತಾರೆ. ಈಗ ಅದನ್ನೇ ನಾವು ಕೇಳಿದ್ರೆ 10th ಏನೈತಿ ಅದನ್ನೇ ನಾವು ಅದನ್ನು ಸ್ಟಡಿ ಮಾಡಬೇಕು. ಮಾಡಿ ಅದನ್ನು ನಮ್ಮ ಜಾತ್ರೆಗೊಮ್ಮೆ ಏನೋ 15ನೇ ತಾರೀಕಿಗೆ ನಾವು ಮತ ಹಾಕ್ಸೋ ಕಾರ್ಯಕ್ರಮ ಇರ್ತದೆ. ಅವತ್ತು ನಾವು ಮತ ಹಾಕ್ಸುವಂತ ವ್ಯವಸ್ಥೆ ಮಾಡ್ಬೇಕಂತಂದು ಹೇಳಿದ್ದೀವಿ. ನಮ್ಮ ಸರ್ಕಾರ ಇದ್ದಾಗ ವಕಫ್ ಇತ್ತು. ವಕಫ್ ಇದ್ದಾಗ ಏನೋ ಮಾಡ್ಲಿಕ್ಕೆ ಬರಲಿಲ್ಲ. ಈಗ ಹೆಚ್ಚು ಕಡಿಮೆ ಹೊಸ ಕೇಂದ್ರ ಸರ್ಕಾರದ ತಿದ್ದುಪಡಿ ಆದ್ಮೇಲೆ ಎಲ್ಲಾ ವಕಫದ್ದು ಉಲ್ಲಾಸ ಏರ್ಸಿದ್ರು ಇವೆಲ್ಲವೂ ಈಗ ನೋಡ್ರಲ್ಲಿ 811 ಸರಿಯಾಗಿ ಸುಮಾರು 100 ಎಕರೆ ಇತ್ತು ದರ್ಗಾದಲ್ಲಿ. ಈಗ ಒಂದು ಕುಲ ಆಯ್ತು.
ಈಗ ನಿನ್ನೆ ನಮ್ಮ KSRTC MD ಅವ್ರಿಗೆ ಹೇಳಿದೆ, ನಿನ್ನೆ ಒಂದು 5 ಎಕರೆ ನೀವು ತಗೊಂಡಾಗ ಡಿಪೋ ಮಾಡ್ರಿ, ಆ ಕಡೆ ಒಬ್ಬರು ಬೆಳೆದಿರ್ತೀವಿ ಅಂತ MP ಪಾಟೀಲ್ ಮೈಸೂರು ಸ್ಯಾಂಡಲ್ ಸೋಪ್ ಒಂದು ಫ್ಯಾಕ್ಟ್ರಿ ಆಗ್ತಾರೆ ಹೆಂಗೆ ಔಷಧ ಆ ಏರಿಯಾನು ಡೆವಲಪ್ ಆಗ್ತಾರೆ. ಅದು 3 ಎಕರೆದ ಒಂದು 15-20 ಎಕರೆ ಎಲ್ಲ ಬಡವರು ಮನೆ ಮಾಡ್ಕೊಂಡ್ರೆ ಒಂದು ಬಿಟ್ಟರೆ ಒಂದು 50-60 ಎಕರೆ ನಮ್ಮ ವಿಜಯಪುರದ ಅಭಿವೃದ್ಧಿ ಸಿಗ್ತದೆ. ಈ ರೀತಿ ಕೆಲವೊಂದು ಕಾನೂನು ತೊಡಗಿದ್ದು ಈಗ ಅದನ್ನ ಪ್ರಯತ್ನ ಮಾಡಕತ್ತೀವಿ. ಅದು ಸ್ಟೇಡಿಯಂ ಆಯ್ತು ಅಂದ್ರೆ ಮತ್ತೆ ಮೊದಲೇ ನೋಡಿವೋ ಅದನ್ನ ತಕ್ಕ ಜಾತ್ರೆ ಬರ್ತದೆ.